ನೀವು ಹೋಗಿ ಯಾವ್ದಾರ ಒಂದ್ ಮೂಲೆಯಾಗ ಇಟ್ಕೋ, ಗಾಡಿ ಇರ್ಲಾರ ಜಗದಾಗ ಇಟ್ಕೋ, ಗುಡ್ಡದ ಮೇಲೆ ಇಟ್ಕೋ, ನಿನ್ನಲ್ಲೇನ ಬರ್ತಾರ ಮತ್ತ ಮನೆಗಳಿದ್ದಲ್ಲಿ ಬಂದ ಇಟ್ಕೊಂಡ ನಾವು ಇದನ್ನ ಮಾಡೋದು ಸರಿ ಅಂತ ಅನ್ನುವಂಥದ್ದು ತಪ್ಪಾಕೈತಿ. ದಯವಿಟ್ಟು ನಿಮ್ ಮೇಲಾಧಿಕಾರಿಗಳಿಗೆ ಹೇಳಿ. ಅದಕ್ಕ ಇಲ್ಲಿದ್ದವ್ರನ್ನ ಆಜು ಬಾಜು ಇದ್ದವ್ರನ್ನ ವಿರೋಧ ಹಾಕೊಂಡು ನಾವು ವ್ಯಾಪಾರ ಮಾಡ್ತಲ್ಲ. ಇಷ್ಟ ದಿನ ಸಹಿಸ್ಕೊಂಡಾರ, ಕೊನೆಗೆ ಬಂದು ಇಲ್ಲಿ ಸ್ಟ್ರೈಕ್ ಕೂತಾರ. ಅವ್ರ ಪರವಾಗಿ ಮೇಲಾಧಿಕಾರಿಗೆ ಏನೈತಿ ಕರೆಕ್ಟ್ ಆಗಿ ಇಲ್ಲಿ ಏನು ವಾತಾವರಣ ಐತಲ್ಲ, ಇದು ನಿಜಾಂಶ ಅವ್ರಿಗೆ ಗೊತ್ತಾಗೋಂಗನ ಇವತ್ತಿನ ಹೀಗೆ ಒಂದ್ ಅರ್ಧ ಗಂಟೆದೊಳಗೆ ಅವ್ರ ಮೀಟಿಂಗ್ ಮುಗಿದ ತಕ್ಷಣ ಫೋನ್ ಮಾಡಿ ಅವ್ರಿಗೆಲ್ಲ ಕ್ಲಿಯರ್ ಮಾಡಿ, ಇದು ಸಮಸ್ಯೆ ಒಂದ್ 2 ದಿನದೊಳಗೆ ಪೂರ ಇರ್ತಾವ ಅಷ್ಟೇ. ಅವ್ರ ಮಾಲಕರಲ್ಲ, ಕೆಲಸ ಮಾಡೋರ ಅವ್ರದೆಲ್ಲ ವಿಷಯ ಮೇಲೆ ಅವ್ರಿಗೆ ಹೇಳ್ರಿ ಅಂತ. 2 ಜನ ಏನಿಲ್ಲ, ಅವಕಾಶನೇ ಇಲ್ಲ. ಇಲಾಖೆ ಒಂದು ಕೆಲಸ ಮಾಡ್ರಿ, ಎಲ್ಲಾರ್ಗೂ ಮನೆ ಹಾಕಿಸ್ಕೊಡ್ರಿ. ನಮ್ಗೇನು ಸಮಸ್ಯೆ ಇಲ್ಲ. MSR ಬ್ಯಾಡ ಅಂತ ಕಾಸ ನಾವೊಂದು ಪ್ರೆಸ್ ಮೀಟ್ ಮಾಡ್ತೇವೆ. ಅವತ್ತು ಮಾಡಿದ ದಿವ್ಸ ಏನ್ ಮಾಡ್ತಾರ ಅಂತಂದ್ರೆ ಬೇಕಂತ ಕಾಸ ರೊಕ್ಕ ಕೊಟ್ಟು ಸೆರೆ ಕೊಟ್ಟು ಅವ್ರನ್ನ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಬೇರೆಯವ್ರನ್ನ ತಂದ ಕಾಸ ರೊಕ್ಕ ಕೊಟ್ಟು ಅವ್ರು 300 ರೂಪಾಯಿ ಕೊಟ್ಟು 200 ಕೊಟ್ಟು ಸೆರೆ ಕೊಟ್ಟು ಕಾಸು ಬೇಕಂತ ತೊಗೊಂಬಂದಾರ. ಬೇಕಂದವ್ರು ಯಾರಾದ್ರು ಬರ್ಲಿ ಸರ್ ಇಲ್ಲಿ ಅವ್ರು ಅವ್ರ ಹೆಂಡ್ರ ಅವ್ರ ಮಕ್ಕಳನ್ನ ಬೇರೆ ಬೇರೆ ಕಡೆ ಇಟ್ಟು ಕಾಸು ಇಲ್ಲಿ ಎಲ್ಲ ಹಾಳು ಮಾಡ್ರ ಹೆಂಗ್ರಿ? ಏನಾದ್ರು ಬೇಕಾದ್ರೆ ಮಿನಿಸ್ಟರ್ ಬೇಕಂದವ್ರು 1 ಮಂದಿ ಬ್ಯಾಡ ಅಂದಾರ ಅಂತ ಬೇಕಂದವ್ರು ಯಾರ್ದಾರು ನೀವು ಶಾಂತವಾಗಿ ನೀವು ಕುತ್ಕೊಂಡಿದ್ದಕ್ಕ ನಾವೇನ ಇದನ್ನ ಮಾಡತ್ತಿಲ್ಲ. ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗ ನೀವು ಕುತ್ಕೊಂಡ್ರೆ ನೀವು ಪ್ರತಿಭಟನೆ ಮಾಡ್ರಿ, ಅದ ನಿಮ್ಮ ಹಕ್ಕ ಮಾಡ್ರಿ. ಆದ್ರ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಕಾನೂನನ್ನು ಒಂದಷ್ಟು ರೊಕ್ಕ ಕೊಟ್ಟ